ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇದು ಸಂಡೇ ವ್ಲಾಗ್. ಇವತ್ತು ಫ್ರೈಡೇ ಆಗ್ತಾ ಇದ್ದೀನಿ. ಇದನ್ನ ರೈನ್ ಲಿಲ್ಲಿ ಅಂತಾರೆ. ಇದು ಮಳೆ ಬಂದರೆ ಮಾತ್ರನೇ ಹೂವು ಅರಳೋದು, ಇಲ್ಲಾಂದರೆ ಅರಳೋದೇ ಇಲ್ಲ. ಇದು ನಮ್ಮ ಅಪ್ಪ ಹಾಕಿದ. ಅವ್ರಿಗೆ ಮನೆ ಮುಂದೆ ಪಾರ್ಕ್ ಥರ ರೆಡಿ ಮಾಡೋದು. ಶೋ ಗಿಡ, ಶೋ ಹೂವುಗಳು ಇರ್ತಾವಲ್ಲ, ಅಂಥ ಗಿಡ ಅಂದರೆ ಸಖತ್ತು ಇಷ್ಟ ಆಯಿತು. ಆ ಥರ ಯಾರ ಮನೆ ಹತ್ರನಾದರೂ ಕಾಣಿಸಿದ್ರೆ ಕೇಳ್ಬಿಟ್ಟು ಇಸ್ಕೊಂಬಂದು ನಮ್ಮ ಮನೆ ಹತ್ರ ಹಾಕ್ತಿದ್ರು. ಅದನ್ನು ಯಾವ ಥರ ಹಾಕಬೇಕು, ಹೇಗೆ ಕೇರ್ ಮಾಡಬೇಕು ಎಲ್ಲ ತಿಳ್ಕೊಳ್ಳೋರು. ಅಷ್ಟು ಇತ್ತು ಗಿಡದ ಮೇಲೆ ಪ್ರೀತಿ ಅವ್ರಿಗೆ. ಇನ್ನು ನಮ್ಮ ಪಾಪುಗೆ ಬೈರ ಮತ್ತು ಹಸು ಅಂದರೆ ಸಖತ್ತು ಇಷ್ಟ. ಅದನ್ನು ತಿರುಗಿ ಹುಡುಕಿ ನೋಡ್ತಾನೆ. ಅದ್ರದ್ದೆಲ್ಲ ನೋಡ್ತಾ ಇದ್ರೆ ಅವ್ನಿಗೊಂಥರ ಖುಷಿ. ನಮ್ಮ ಮನುಷ್ಯ ಆಟ ಆಡಿಸ್ತಾ ಇದ್ರೆ ಬೈರನ ಅದನ್ನು ನೋಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾನೆ. ಅನ್ನಕ್ಕೋಯ್ತದ ನೋಡಿ ಬಾಯಲ್ಲಿ. ಏನು ಮಾಡ್ತಾ ಇದೆಯಮ್ಮ? ಹಪ್ಪಳ ಸುಡ್ತಾ ಇದೆಯಾ? ಕೆಂಡದಲ್ಲಿ ಹಿಂಗೆ ಸುಟ್ಕೊಬೋದು. ಎಣ್ಣೆಗೂ ಹಾಕೊಬೋದು ಅಲ್ವಾ? ಎಣ್ಣೆಗೆ ಹಾಕಿದ್ರೆ ಇಷ್ಟೊಂದು ಟೇಸ್ಟ್ ಇರಲ್ಲ. ಕೆಂಡ ಇರುತ್ತಲ್ಲ, ಹಿಂಗೆ ಕೆಂಡದಲ್ಲಿ ಸುಟ್ಟರೆ ಮಳೆ ಹೋಯ್ತಾ ಇದ್ರು ಅದಕ್ಕೂ ಸಕ್ಕತ್ತಾಗಿರುತ್ತೆ. ಈ ಥರ ಸುಟ್ಬಿಟ್ಟು ಮಡಿಕೊಂಬಿಡ್ಬೋದಾ? ಕವರ್ ಹಾಕಿ ಮಾಡ್ಕೊಂಬೋದು, ಆಮೇಲೆ ತಿನ್ಕೊಬೋದು. ಬೆಂಕಿ ಇದ್ದಾಗ ಸುಟ್ಟು ಮಡಿಕೊಂಡು ಯಾವಾಗ ಬೇಕಾ ಊಟ ಮಾಡುವಾಗ ಎತ್ತಾಕೊಂಡು ತಿನ್ನೋದು. ಸುಡ್ತದಿರು ಇನ್ನು ಸುಡ್ತೀನಿ. ಇಲ್ಲಿ ಸುಡಕ್ಕೆ ಕೈ ಸುಡ್ತಾ ಇಲ್ಲ. ಅದನ್ನು ಇದಿರ್ತದಲ್ಲ, ಅದು ಚೆನ್ನಾಗಿರೋದು. ಇಕ್ಲ ಇತ್ತಲ್ಲ, ಏನು ಮಾಡಿದೆ? ಅದ್ರಾಗ ಗಿಡಕ್ಕಲ್ಲ, ಸಣ್ಣ ಗೆಲ್ಡೆ ಬರ್ತದೆ ನೋಡುವ. ಸ್ಪೂನೇ ತಗೋ ಹೋಗ್ಲಿ, ಕೈ ಸುಡ್ತದೆ. ಸ್ಪೂನ್ ತಗೊಂಬಪ್ಪ, 2 ಸ್ಪೂನ್ ತಗೊಂಬ. ಹಿಂಗೆ ತಿರ್ಗಾಸ್ಬೋದಲ್ಲ, ಸಖತ್ತಾಗಿರುತ್ತೆ ಟೇಸ್ಟು. ಚೆನ್ನಾಗಿರುತ್ತೆ ಮಾತ್ರ. ನಾನು ಯಾವಾಗ ನೀರಲ್ಲಿ ಹಚ್ಚಿದಾಗ ಸುಟ್ಟು ಮಾಡಿಕೊಂಬಿಡ್ತೀನಿ. ಒಂದೆರಡು ಗತ್ತನ್ನು ಸುಟ್ಟರು ಕವರ್ಗೆ ಇಟ್ಕೊಂಡ್ರೆ ಊಟ ಮಾಡೋವಾಗ ಒಂದು ಹಾಕೊಂಡು ತಿನ್ಬೋದು. ಒಂದು 10 ಸುಟ್ಟು ಕವರಲ್ಲಿ ಹಾಕಿ ಇಟ್ಕೊಬೋದು, ಬಾಕ್ಸಲ್ಲಿ ಹಾಕ್ಬಿಟ್ಟು. ಸುಟ್ಟರೆ ಥರ ಟೇಸ್ಟು, ಎಣ್ಣೆಲಿ ಕರೆದ್ರೆ ಒಂಥರ ಟೇಸ್ಟು. ಎತ್ತಕ್ಕಾಗುತ್ತೆ 2 ಇಸ್ಕೊ. 2 ಎತ್ತೋಣ ಕೈಯಲ್ಲಿ ಎತ್ಕೊಂಬತ್ತಾರೆ. ಸುಡಲ್ವಾದ್ರೂ ಕೆಂಡ ಮುಟ್ಟದಾಗ ಮುಟ್ಟಬೇಕು. ಹಪ್ಪಳ ಸುಡಬೇಕು ಅಂದರೆ ಅವಾಗ 2-3 ಹಿಂಗೆ ಹಾಕ್ಬಿಟ್ಟು ಎಲ್ಲವನ್ನೂ ಹಿಂಗೆ ತಿರ್ಗಾಕೊಂಬರೋರು ನಮ್ಮವರು. ಅವ್ರಿಗೇನು ಬೆಂಕಿ ಸುಡ್ತಿರ್ಲಿವನ ಬಿಡು. ಕೆಂಡ ಬಿದ್ದರೆ ಹಂಗೆ ತಳ್ಬಿಡೋರು ಕೈಗೆ ಬಿಡೋರು. ಮತ್ತು ಪಾತ್ರೆ ಹಂಗೆ ಹಿಡ್ದು ಎತ್ತಿಕ್ ಬಿಡೋರಲ್ಲ ಪಟ್ಟಂತ. ನೋಡ್ಬೇಕು ಕೋಳಿ ಏನೋ ಬಿಡ್ಕೊಂತಾರೆ. ಅದನ್ನು ಸುಟ್ಬಿಟ್ಟು ಎತ್ತಿ ತಟ್ಟರೆ ಊಟ ಮಾಡುವಾಗ ಚೆನ್ನಾಗಿತ್ತು. ಚೆನ್ನಾಯ್ತಾ ಇಷ್ಟು ಟೇಸ್ಟು? ಆಗಲೇ ಒಂದು ತಿಂದು ಇನ್ನೊಂದಕ್ಕೆ ಬಂದವನೆ. 2 ತಿಂದ? ಇಲ್ಲ, ಒಂದೇ. ಇವಾಗ ತಿಂದರೆ 2, ತಿಂದಿಲ್ಲ ಅಂದರೆ ಒಂದೇ ತಾನೆ. ಹಿಂಗೆ ಆ ಕಡೆ ಈ ಕಡೆ ಸುಟ್ಟೋಗ್ದಂಗೆ ಎತ್ತೆತ್ತಿ ಬೇಯಿಸ್ಕೋಬೇಕಾ? ಎಲ್ಲ ಕಡೆ ಬೆಂಕಂತದ್ದು. ಎಲ್ಲೋ ಬಡ್ಕತ್ತಾವ ಗಿಣಿ. ತಿಂದ್ರ ಮೇಡಮ್? ಹೆಂಗೈತೆ? ನಂಗೆ ಗೊತ್ತೇ ಇಲ್ಲ ಈ ಹಪ್ಳನೇ ಜೀವನದಲ್ಲಿ ತಿಂದ. ಯಾರೋ ನೋಡಿದ್ರೆ ಏನಂತಾರೆ ಅಂದಲ್ಲ ಇಕ್ವಾಗ. ಈಗ ಹೆಂಗದೆ ಖಾರ ಎಲ್ಲ? ಹಾಂ, ಖಾರ ಜಾಸ್ತಿ ಆಯ್ತಾ? ಹಾಂ, ಏನಿಲ್ಲ, ಕರೆಕ್ಟಾಗೈತೆ ಖಾರ. ಇಷ್ಟು ಖಾರ ಇಲ್ದಲೆ ಹಪ್ಳ ತಿಂದರೆ ಅದು ಹಪ್ಳ ಆಗಲ್ಲ. ಏನಾಯ್ತದೆ ಚಂದ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಏನಿದು ಮಣ್ಣು. ಅವರು ಊಟ ಜೊತೆನೆ ತಿಂತಾರಂತೆ. ಮಡಗು ಅಲ್ಲಿ ಮಡಗು ಬರ್ತೀನಿ. ಇನ್ನು ನನ್ನ ತಂಗಿಯವರು ಸ್ವಲ್ಪ ಕೆಲಸ ಇದೆ ಅಂತ ಅವ್ರ ಮನೆಗೆ ಹೋಗಿದ್ರು. ನೆಕ್ಸ್ಟ್ ಸಾಟರ್ಡೇ ಈವ್ನಿಂಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ ನೈಟ್ ಬರ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ಫೋಟೋಶೂಟಲ್ಲಿ ಇದ್ದರು. ನೆಕ್ಸ್ಟ್ ಮತ್ತೆ ಅವ್ರ ಮನೆಗೆ ಹೋದ್ರು, ಮತ್ತೆ ಸಾಟರ್ಡೇ ಈವ್ನಿಂಗ್ ಬರೋದು. ಇದಂತಿರಲ್ಲ, ಅದೆಂಥದ್ದು ಇದು ತಿಂತಿರಲ್ಲ ನೀವು? ಕೇಕಾ?
ಸುಡಕ್ಕಾಗಲ್ವಲ್ಲ. ಇನ್ನು ನಮ್ಮ ಪಾಪು ಜಾಸ್ತಿ ಈ ಥರ ಸೊಂಟ ಇದು ಮಾಡ್ತಾನೆ, ಸೌಂಡ್ ಮಾಡ್ತಾನೆ, ಸೌಂಡ್ ಬರೋದಕ್ಕೆ. ಇನ್ನು ಅವ್ರ ಅಣ್ಣನೂ ಅದೇ ಥರ ಮಾಡೋಕ್ಕೆ ಇನ್ನೂ ಜಾಸ್ತಿ ಕಾಂಪಿಟೇಷನಲ್ಲಿ ಮಾಡ್ತಾ ಇರ್ತಾರೆ. ನಿಮ್ಮ ಪಾಪು ಯಾವ್ದಾರು ಇದೇ ಥರ ಮಾಡೋದಿದ್ರೆ ಕಮೆಂಟ್ ಮಾಡಿ ಹೇಳಿ. ತುಂಬ ಜಾಸ್ತಿ ಮಾಡ್ತಾನೆ ಈ ಥರ, ಯಾವಾಗಲೂ ಈ ಥರ ಮಾಡ್ತಾ ಇರ್ತಾನೆ. ಅಣ್ಣ ಹೆಂಗೆ ಮಾಡೋದಪ್ಪ? ಎದ್ಬಿಟ್ಟ ಅಷ್ಟೇನಾ? ಇದೊಂದು ಎಳೆ ಕೂಸು, ಹಳೆ ಕೂಸಿದು. ಇನ್ನು ನೈಟ್ ನನ್ನ ತಂಗಿರು ಬರೋದು ಲೇಟ್ ಆಯಿತು, ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದು ಸಂಡೇ ನಾನ್ ವೆಜ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ರು. ನಾನೇನು ಕಂಪ್ಲೀಟಾಗಿ ಅಡುಗೆನೇ ಮಾಡಿಲ್ಲ, ನನ್ನ ತಂಗಿನೇ ಮಾಡಿಕೊಟ್ಟಿದ್ರು. ನಮ್ಮಮ್ಮ ಮಟನ್ ಸಾರು ಮಾಡಿದ್ರು, ನನ್ನ ತಂಗಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ರು. ಅದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಮಸಾಲ ರುಬ್ಬಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಗರಬೇವಿನ ಸೊಪ್ಪು, ಗ್ರೀನ್ ಮಸಾಲ. ಆಮೇಲೆ ಡ್ರೈಗೆ ಸ್ವಲ್ಪ ರೈಸ್ ಪೌಡರು, ಕಾರ್ನ್ಫ್ಲೋರು, ಆಮೇಲೆ ಬೇಸನ್ನು ಅಂದರೆ ಬೋಂಡದಿಟ್ಟು, ಸ್ವಲ್ಪ ಮೈದಾ, ಮೊಸರು, ಮೊಟ್ಟೆ ಇಷ್ಟು ಹಾಕಿ ಗಟ್ಟಿ ಕಲಿಸ್ಬೇಕು. ಉಪ್ಪು ಹಾಕಬೇಕು. ಆಮೇಲೆ ಕಳ್ಸಾದ್ಮೇಲೆ ಇನ್ನೊಂಚೂರು ಬೇಕಾದರೆ ಮೊಸರು ಹಾಕೋಬೇಕು. ಒಂಚೂರು ಗಟ್ಟಿಗಿರಬೇಕು ಚಿಕನ್ನಿಗೆ ಕೋಟಿಂಗ್ ಕೊಡೋಂಗೆ. ಆಮೇಲೆ ಕಸೂರಿ ಮೇಥಿ ಮನೇಲೇ ಮಾಡಿರೋದು ಹಾಕ್ಲಾ? ನಾನು ಕಸ್ತೂರಿ ಮೆಂತ್ಯನೇ ತಾನೆ ಅವ್ರು ಸ್ವಲ್ಪ ಬೇಡ ಅಂತ ಕೊಟ್ಕೊಂಡಾಯ್ತಾ, ನಾನು ಏನು ಮಾಡಲಿಲ್ಲ. ಇದು ಕೂಡ ನಾನು ಪುಡಿ ಮಾಡಿ ಮಾಡ್ದ ನೋಡೋಣ, ಸೊಪ್ಪು ಮಾಡಿ ಮಾಡ್ದ. ನಾನು ಕೇಳಿದ್ರು ಗೊತ್ತಾಗುತ್ತಲ್ಲ, ಫುಲ್ ಗಟ್ಟಿ ಇಷ್ಟೇ ಇರಬೇಕು. ಇಲ್ಲಾಂದರೆ ಚಿಕನ್ ಸ್ವಲ್ಪ ನೀರು ಇರುತ್ತಲ್ಲ ಎಲ್ಲ ಇದಾಗ್ಬಿಡೋದು. ಇಷ್ಟೇ ಸಾಕು. ಉಪ್ಪು ಕರೆಕ್ಟಾಗಿದ್ರೆ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ಬೇಕು. ಬರಲಿಕ್ಕೆ ಚಿಕನ್ ತೊಳೆದ್ಬಿಟ್ಟು ಹಾಕೊಳ್ಳೋದು, ಇಷ್ಟೇ ಸಾಕು. ಇನ್ನು ನಾನು ಪಾಪುಗೆ ಸರಿ ತಿನ್ನಿಸ್ತಾ ಇದರಿಂದ ನನ್ನ ಮಗನೇ ವಿಡಿಯೋ ಮಾಡ್ಕೊಂಡಿದ್ದು, ನನ್ನ ತಂಗಿ ಮಾಡ್ತಾ ಇದ್ದಿದ್ದು ರೆಸಿಪಿ. ನಾನು ಬ್ಯುಸಿ ಇದ್ದೆ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಪ್ರಗತಿ ಕೂಡ ಮಾಡಿಕೊಟ್ಟಿದ್ದಾರೆ, ಸ್ವಲ್ಪ ನಮ್ಮ ಹನೀಶ್ ಕೂಡ ವಿಡಿಯೋ ಮಾಡಿರೋದು. ಇನ್ನು ಅದೆಲ್ಲ ಸ್ವಲ್ಪ ನೀರು ಹೋಗಂಗೆ ಹಿಂಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ಬಿರಿಯಾನಿಗೆ ರೆಡಿ ಮಾಡ್ಕೊಂಡ್ವಿ. ಬಿರಿಯಾನಿಗೆ ಕೂಗೋ ಅಷ್ಟರಲ್ಲಿ ಇದನ್ನು ಹಾಕ್ಕೊಳ್ಳೋಕ್ಕೆ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅನ್ನೋ ಟೈಮಿಂಗ್ಸಲ್ಲಿ ಇದನ್ನು ಫಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರು. ಇಲ್ಲಿ ಬಿರಿಯಾನಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಮತ್ತು ಪಲಾವ್ ಐಟಮ್, ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ, ಗಸಗಸೆ, ಕಡಲೆ ಇದಿಷ್ಟೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ರುಬ್ಕೋಬೇಕು. ಇದಕ್ಕೆ ಕೊಬ್ಬರಿ ಹಾಕ್ಕೊಬೇಕು. ಕೊಬ್ಬರಿ ಹಾಕಿ ರುಬ್ಬಿರೋದು. ಮತ್ತು ನಮ್ಮ ಮನೆದು ಸಾಂಬಾರು ಪುಡಿ, ನಾವು ಮನೆಗೆ ಸಾಂಬಾರು ಪುಡಿ ಮಾಡ್ತೀವಲ್ಲ ಅದನ್ನ ಹಾಕಿ ಫುಲ್ಲು ತುಂಬ ಫೈನಾಗಿ ಪೇಸ್ಟ್ ಥರ ರುಬ್ಬಂಗಿಲ್ಲ, ಸ್ವಲ್ಪ ತರಿ ಅನ್ನಂಗೆ ರುಬ್ಬಬೇಕು. ಮತ್ತು ಇನ್ನು ಎಣ್ಣೆ ಬಿಟ್ಬಿಟ್ಟು ಅದೇ ಕುಕ್ಕರ್ಗೆ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆಗೆ ಪಲಾವ್ ಐಟಮ್ ಏನೇನು ಹಾಕ್ತೀರಾ ಅಂದರೆ ಬಿರಿಯಾನಿಗೆ ಒಗ್ಗರಣೆಗೆ ಕಸ್ತೂರಿ ಮೇಥಿ ಆಗಿರ್ಬೋದು, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಅಲ್ಲಿ ಕ್ಲಿಪ್ ಮಿಸ್ ಆಗಿದೆ. ಇನ್ನು ಅಷ್ಟೊತ್ತಿಗೆ ರುಬ್ಬಿದಂಥ ಮಸಾಲೆನ ನುಣ್ಣಗೆ ರುಬ್ಕೊಳ್ಳೋದು. ನುಣ್ಣಗಲ್ಲ, ತರಿಯಾಗಿ ಈ ಥರ ಅದಕ್ಕಿರಬೇಕು. ಇನ್ನು ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಬೆಂದೈತೆ ಎಣ್ಣೆಯಲ್ಲಿ ಬೆಂದ ಮೇಲೆ ಇದಕ್ಕೆ ತೊಳೆದಿಟ್ಟಿದ್ದಂಥ ಮಟನ್ನು ಅದನ್ನು ನೀರು ಸೋರಿಸಿ ಹಾಕಬೇಕು. ಅದಾದಮೇಲೆ ಅದರ ಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಹಿಡಿಯೋಂಗೆ ಬೇಯಿಸಬೇಕು. ತುಂಬ ವೆರೈಟಿಯಾಗಿ ಮಟನ್ ಬಿರಿಯಾನಿ ಮಾಡ್ತಾರೆ. ಇದು ನನ್ನ ತಂಗಿ ಅವ್ರ ಹಸ್ಬೆಂಡ್ ಮಾಡೋದನ್ನ ನೋಡ್ಕೊಂಡಿದ್ರಂತೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅವ್ರು ಯಾವಾಗಲೂ ಈ ಥರ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾನು ಅದೇ ಥರ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿತ್ತು. ನಾನು ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಪಾಪು ಇದ್ನಲ್ವ, ನಾನೇನು ಹೆಲ್ಪ್ ಮಾಡಿಲ್ಲ, ಅವರೇ ಮಾಡಿಕೊಟ್ಟಿದ್ದು. ಇನ್ನು ರುಬ್ಬಿದಂಥ ಮಸಾಲೆನ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಳತೆ ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಬಿಟ್ಟು ಇದನ್ನು ಮಟನ್ ಬೇಯೋವರೆಗೂ 1-2 ವಿಷಿಲ್ ಆಗ್ಬೋದು. ಒಂದೊಂದು ತುಂಬ ಬಲ್ತಿದ್ರೆ 3 ವಿಷಿಲ್ ಆಗುತ್ತೆ. 1-2 ವಿಷಿಲಲ್ಲಾದರೆ ನೀಟಾಗೆ ಬೆಂದಿರುತ್ತೆ. 1-2 ವಿಷಿಲ್ ಮಾಡಿಸ್ಕೊಳ್ಳೋದು.
ಇನ್ನು ಕುಕ್ಕರ್ ಆರಿದ್ಮೇಲೆ ವಿಷಲ್ ತೆಗೆದ್ಬಿಟ್ಟು ಅದಕ್ಕೆ ಚೆನ್ನಾಗೇ ಬೆಂದಿದೆಯೋ ಇಲ್ವಾ ಈ ಟೈಮಲ್ಲಿ ನೋಡ್ಕೊಳ್ಳಿ. ಇನ್ನು ಕರೆಕ್ಟಾಗಿ ಬೆಂದಿತ್ತು. ಇನ್ನು ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಇನ್ನು ನೀರು ಎಷ್ಟು ಬೇಕೋ ಅಷ್ಟು ನೀರು ಅದೊಂದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿದ್ದರೆ ಏನು ಹಾಕ್ಬೇಡಿ, ಇಲ್ಲಾಂದರೆ ಉಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಖಾರ ಬೇಕಂದರೆ, ಖಾರ ಕಡಿಮೆ ಇದ್ದರೆ. ನೀರು 5 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಕಮ್ಮಿ ನೀರು ಹಾಕಿದ್ದೀನಿ. 10 ಹಾಕ್ಬೇಕಿತ್ತು, 9 ಹಾಕಿದ್ದೀನಿ. ಮಸಾಲ 1 ಗ್ಲಾಸ್ ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ ಅಂತ. ಬಿಸಿ ನೀರು, ಬಿಸಿನೀರು ಅಷ್ಟೇ. ನೀರು ಚೆನ್ನಾಗಿ ಕುದಿಸ್ಬೇಕು. ಮತ್ತು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಬೇಕಂದ್ರೆ ಮತ್ತೆ ಅಡ್ಜಸ್ಟ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ರೆಡಿ. ಕೊಬ್ಬರಿ ಈ ಸರಿ ಇದಕ್ಕೇನು ಮೇನ್ ಅಂದರೆ ಒಣ ಕೊಬ್ಬರಿ ಹಾಕಿದ್ದೀನಿ. ಅದು ರುಚಿ ಚೇಂಜ್ ಆಗ್ಬೋದು, ಆಗುತ್ತೆ. ಕುದಿಬೇಕಾ ಈಗ? ಅದು ಜೋರು ಮಾಡು. ಇಲ್ಲ, ಇನ್ನು ವಿಷಿಲ್ ಕ್ಲೋಸ್ ಮಾಡಿ 1 ವಿಷಿಲ್ ಮಾಡಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ಈ ಸೈಡು ಕಬಾಬ್ ಹಾಕ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಕಬಾಬ್ನ ಮಾಡ್ಕೊತಾ ಇದ್ದೀವಿ. ಇದು ಕೂಡ ಆಯಿತು. ಇದು ಫುಲ್ ಬೇಯೋವರೆಗೂ ತಿರುಗಿಸಂಗಿಲ್ಲ. ಫುಲ್ ಬೆಂದ ಮೇಲೆ ಆ ಸೈಡ್ಗಿಂದ ಈ ಸೈಡ್ಗೆ ಟರ್ನ್ ಮಾಡಬೇಕು, ಇಲ್ಲಾಂದರೆ ಅದು ಫುಲ್ಲು ಮಸಾಲೆ ನೀರು ಥರ ಸ್ಟಾರ್ಟ್ ಮಾಡಿರುತ್ತೆ. ಅಂದರೆ ಸ್ವಲ್ಪ ಮಸಾಲೆ ಬಿಡೋಕ್ಕಾಗುತ್ತೆ. ಯಾವುದೇ ಥರದ ಬೇರೆ ಪುಡಿಗಳನ್ನ ಹಾಕಿಲ್ಲ ಅಲ್ವಾ, ಮನೆಯಲ್ಲೇ ಮಾಡಿರೋದಲ್ವಾ, ಅದಕ್ಕೋಸ್ಕರ ಇದು ಬೆಳ್ಳುಳ್ಳಿ ಕಬಾಬ್ ನನ್ನ ಮಗನಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ತಾ ಇದ್ದಾರೆ. ಎಣ್ಣೆಲಿ ಡೀಪ್ ಫ್ರೈ ಮಾಡೋವೆಲ್ಲ ಹಂಗೆ ಚೆನ್ನಾಗಿ ಬೆಣ್ಣೆಲೆ ತಿರುಗಿಸ್ಬೇಕು. ಇದಕ್ಕೆ ಒಳ್ಳೆ ಖಾರ ಹಾಕ್ಬೇಕು. ಎಣ್ಣೆಲಿ ಫ್ರೈ ಆಗೋದಲ್ಲ, ಖಾರ ಗೊತ್ತಾಗಲ್ಲ. ಉಪ್ಪು ಖಾರ ಎರಡು ಕಡಿಮೆ ಆಗ್ಬಿಡುತ್ತೆ. ಓಕೆ, ಇದು ಬಿರಿಯಾನಿ, ಇದು ಕಬಾಬು. ನಮ್ಮಮ್ಮ ಮಟನ್ ಸಾರು ಮಾಡ್ತಾರೆ. ನಮ್ಮ ಮಮ್ಮಿದು ಮಟನ್ ಸಾರು ರೆಸಿಪಿ. ಶೆಕೆ ಇಲ್ಲಿ ಆಯ್ತಾ ಇಲ್ಲ ಶೆಕೆ ತಡೆಯೋಕ್ಕೆ. ಫಸ್ಟ್ನೇ ಬೋಣಿ. ಇನ್ನು ನಮ್ಮ ಪ್ರಗತಿ ತಿನ್ನಲ್ಲ, ನಮ್ಮ ಪ್ರೀತಮ್ಮು ಅಷ್ಟಕ್ಕಷ್ಟೇ ತುಂಬ ಫೋರ್ಸಬಲಿ ತಿಂತಾನಷ್ಟೇ, ಸ್ವಲ್ಪನೇ. ನಾನ್ ವೆಜ್ ಅಷ್ಟು ಇಷ್ಟಪಡಲ್ಲ. ನಮ್ಮ ಮನೀಶು ಸ್ವಲ್ಪ ಬಿಸಿ ನಾನ್ ವೆಜ್ ಇಷ್ಟಪಡ್ತಾನೆ. ಅದಕ್ಕೆ ಫಸ್ಟ್ ಅವ್ನಿಗೆ ಕಬಾಬ್ ಹಾಕ್ಕೊಟ್ಬಿಟ್ರು. ಸಮಾಧಾನ ಆಯ್ತಾ? ಫುಲ್ಲು ಸಮಾಧಾನ. ಬಾಯ್ಬಿಟ್ಟು ಮಾತಾಡಕ್ಕೆ. ವಿಶ್ರಾಂತಿ ವಿಶ್ರಾಂತಿ ಅಂತೆ. ಪ್ರೀತಮ್ನ ಕರಿ, ತಿನ್ಸ ಅವನಿಗೊಂಚೂರು. ನೀನು ತಿನ್ಸರಿ. ಪ್ರೀತಮ್ ಕಬಾಬ್. ಚೆನ್ನಾಗಿತ್ತಾ? ಸ್ವಲ್ಪ ಯಾರು ಮಾಡಿಕೊಟ್ಟಿದ್ದು? ಅನೀಶಾ. ಅದಕ್ಕೆ ಏನು ಖುಷಿ ಆಯ್ತಾ? ಎಷ್ಟಾಯಿತು? ಹಾಂ, ಅನೀಶ್ ಅಂತ ಹೇಳು. ಮುಖ ಬಾಯಿ ಕಬಾಬ್ ತಿಂದನಲ್ಲ, ಬಾಯಿ ತೊಳೆದಿಲ್ಲ ಅವನು. ಎಲ್ಲ ತೋರಿಸು ಹೆಂಗೆ ಮಾಡೋಣ ನೋಡ್ದಾ? ಈ ಮಾಡೆಲ್ ಮಾಡೋಣ. ಹಾಂ, ಅದೇ ಕದೇ ಹೋಯ್ತದೆ, ಜರುಗಿಸ್ಬೋದಲ್ಲ. ಹೆಂಗೆ? ಹಿಂದಕ್ಕೆ ಈಗ ಓಡಿಸು. ಮೆಕಾನಿಕ್ಸ್ದು ಒಂದು ಆನ್ಲೈನಲ್ಲಿ ತೊಗೊಂಡಿದ್ನಲ್ಲ, ಅದರಲ್ಲಿ ಈ ಥರ ರೆಡಿ ಮಾಡಿದ್ದಾನೆ. ತುಂಬ ಥರ ಅವತ್ತೇ ರೆಡಿ ಮಾಡ್ದೆ ನಾನು, ಬಟ್ ವಿಡಿಯೋ ಕ್ಲಿಪ್ ಮಾಡಿಲ್ಲ. ತುಂಬ ವೆರೈಟಿಯಲ್ಲಿ ಮಾಡಿದ್ದ. ಇನ್ನು ಅನೀಶ್ ಜೊತೆ ಪ್ರೀತಮ್ ಕೂಡ ಸ್ವಲ್ಪ ಊಟ ತಿಂದ. ಅವ್ನು ಜಾಸ್ತಿ ನಾನ್ ವೆಜ್ ತಿನ್ನಲ್ಲ, ನನ್ನ ತಂಗಿ ಅವ್ರ ಅಪ್ಪ ತಿನ್ಸಿದ್ರೆ ಮಾತ್ರ. ಇನ್ನು ಅನೀಶ್ ಜೊತೆ ತುಂಬ ಇಷ್ಟಪಟ್ಟು ತಿಂತಾನೆ. ಇನ್ನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ನನ್ನ ತಂಗಿ ನಮಗೋಸ್ಕರ ಮಾಡಿಕೊಟ್ಟಿದ್ದು. ಚೆನ್ನಾಯ್ತಾ? ಹಬ್ಬದ ದಿನ ತಿಂದಿದ್ದಲ್ವಾ? ಚೆನ್ನಾಗಿತ್ತು ಅವತ್ತು. ಮಟನ್ದಾದ್ರೆ ತಿಂತೀಯ? ಟೇಸ್ಟ್ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಇಲ್ಲಿ ನನಗೆ. ದೊಡ್ಡ ಮಗ ಅಲ್ವಾ, ಅದಕ್ಕೆ. ನೋಡು, ಅವನ್ನ ಅಲ್ಲೋಗಿ ಮನ್ಗವನೆ. ಪಾಪ ಏನು ಮಾಡಿಸ್ಕೊಂತ ಇದೆಯಾ? ದೊಮ್ಮ ಏನು ಮಜ್ಜಿಗೆ ಬಿಸ್ಕೊಂತ ಇದೆಯಾ? ಪಾಪಂಗೆ ಹಾಲು ಇತ್ತಾರಲ್ವ, ಅದಕ್ಕೆ ಇವನಿಗೆ ಪಾಪ ಬೈಕೆ ಆಗ್ಬಿಟ್ಟೈತೆ.
ಎಳೆ ಮಗ ಹಾಂ ಸಾಕು ಇದು ದೇಕು ದೇಕ್ಸ್ರಿ ಪಾಪ ಒಳ್ಳೆಲ್ ಕುಡಿಯೋ ಮಗ ಸುಮ್ಮನ್ಗದೆ ಸೈಡಲ್ಲಿ ಇವಕ್ ನೋಡಿ ಎಂತ ಆಸೆ ಬಂದೈತೆ ನಗ್ಬೇಡ ನೀನು ಆಚೆ ಬಂದ್ಬಿಡುತ್ತೆ ನಗಂಗಿಲ್ಲ ಇನ್ನು ಡೌನಿಂಗ್ ಮನೆಗೆ ಕೊಡ ಕಾಲು ಆಯ್ತದಷ್ಟೇ ಎಂತೆಂತ ಆಸೆ ಬಂದೈತೆ ನೋಡಪ್ಪ ಮಕ್ಳಿಗೆ. ಪ್ರಗತಿ ನಿಂಗೆ ಇದ್ರೆ ಹೇಳು ನೀವ್ ಹೇಳ್ಬೇಕಾಯ್ತು ನಿಂಗೂ ನಿಂಗಿರುತ್ತೆ ನಿಂಗೆ ಫಸ್ಟೇ ಬಂದಿರುತ್ತೆ ಆದ್ರೆ ಹೇಳಲ್ಲ ಇನ್ನು ನಾನು ಪಾಪುಗೆ ಹಾಲೆಲ್ಲ ಹಾಕೋದು ಕಾಲ ಮೇಲೆ ಹಾಕೊಂಡು ನೋಡಿಬಿಟ್ಟು ಪ್ರೀತಮ್ ಹನೀಶ್ ನನಗೂ ಅದೇ ಥರ ಕುಡಿ ಅಂತ ಮಜ್ಜಿಗೆ ತುಂಬ ಸೆಕೆ ಅಲ್ವಾ ಮಧ್ಯಾಹ್ನ ಹೊತ್ತು ಸ್ವಲ್ಪ ಮಜ್ಜಿಗೆ ಕೊಟ್ಟರೆ ಮಕ್ಕಳಿಗೆ ಹೀಟ್ ಆಗಿಬಿಡುತ್ತೆ ಬಾಡಿ ಅಂತ ಹಾಕ್ಕೊಡ್ತಾ ಇದ್ವಿ. ಅವ್ರು ನಮಗೂ ಇದೇ ಥರ ಒಯ್ಯು ಅಂತ ಕಾಲ ಮೇಲೆ ಬಂದು ಮಲ್ಕೊಂಡಿದ್ರು. ಇನ್ನು ನಮ್ಮಮ್ಮ ತುಂಬ ಮುದ್ದು ಮಾಡ್ತಾರೆ ಮೊಮ್ಮಗನ. ಆಚೆ ಸ್ವಲ್ಪ ತಣ್ಣಗಿರುತ್ತೆ ಅಂದ್ಬಿಟ್ಟು ಆಚೆ ಹಾಸ್ಕೊಂಡು ಸ್ವಲ್ಪ ಹೊತ್ತು ಆಚೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ರೂ. ಸಾಕಿದಿಲ್ಲ ಬಿಟ್ಕೊಡ್ತೀನಿ ಕುಡಿಯೋದ ಆಯ್ತಾ ಪಾಪ ನಿಂದು. ಆಮೇಲೆ ದಿನ ಹಿಂಗೆ ಉಯ್ಯಿ ಅಂದ್ರೆ ಏನ್ ಮಾಡ್ತೀಯಾ? ಕಡ್ಡಿ ತಗೊಂಡು ಹೋಯ್ತೀನಿ. ಅಲ್ಲ ಅಲ್ಲ ಅವನು ಫೋನ್ ಹತ್ರ ತಲೆಗೆ ಹೊಡ್ಕೊಳ್ಳೋದು ಈಗ ಅವನಿಗೆ. ಇನ್ನು ಅವ್ರ ಆಸೆ ಯಾಕೆ ಅಂತ ನಾನು ಹಾಕಿದ್ರೆ ಇಬ್ರಿಗೂ ಮತ್ತೆ ನಾನು ಎದ್ದೋದ್ಮೇಲೆ ಸಾಕು ಅಂತ ಸ್ಟಾಪ್ ಮಾಡಿಸಿ ಅವ್ರವರೇ ಈ ಥರ ಮಾಡ್ತಾ ಇದ್ದಾರೆ. ಹನೀಶ್ ಪ್ರೀತಮ್ಗೆ ಹಾಕೋದು, ಪ್ರೀತಮ್ ನಾನು ಹಾಕ್ತೀನಿ ಬಾ ಅಂತ ಹನೀಶಿಗೆ ಹಾಲು ಹುಯ್ಯೋ ಥರ ಮಜ್ಜಿಗೆ ಕುಡಿಸ್ತಾ ಇದ್ದಾರೆ. ನೀನೇ ಮಾಡ್ತೀಯಾ? ಇದಿಷ್ಟ ಆಗಿತ್ತು ನಮ್ಮ ಫ್ಯಾಮಿಲಿಯ ಸಂಡೇ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ರೀತಮ್ ಸಾಕು ಹಿಂಗೆ ಮಾಡು ಕೈಯೆಲ್ಲ ನಿಲ್ಸು ಬಿಡು. ಅಷ್ಟೇ ಅಷ್ಟೇ ಮುಗೀತು. ಇದು ಸಾಕು.